ಇಲ್ಲ ಸರ್, ಅದು ಲೆಕ್ಕ ಇದೆ, ನಮ್ಮ ಮಿಸ್ಸಸ್ ಅವ್ರ ಹತ್ರ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಇಂಚಿಟ್ಟು ಲೆಕ್ಕ ಇದೆ ಸರ್, ಅದೆಲ್ಲ ಏನು ಇದಿಲ್ಲ. ವಾಸ್ತವ ಹಿಡಿದು ದುಡ್ಡು ಕೊಟ್ಟಿದ್ದಾರೆ ಅವರು, ಅದಕ್ಕೆ ಏನೋ ಅವ್ರ ಬಡ್ಡಿ ಅಂತ ಏನೋ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಭಾಸ್ಕರ್ ಅವರು 40 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ವೆಂಕಟ್ ಗೌಡರು ದುಡ್ಡು ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ನೇಹಿತರುಗಳು ಕೊಟ್ಟಿದ್ದಾರೆ, ನಮ್ಮ ಮಿಸ್ಸಸ್ಸು 4-5 ಕಡೆ ಕೊಡಿಸಿದ್ದಾರೆ. ಅವ್ರು ದೊಡ್ಡ ಬಡ್ಡಿ ಪಿಕ್ಚರ್ ಮಾಡಿದ್ರು ಸರ್, ಏನೋ ಚಿಕ್ಕದಲ್ಲ. ಆ ಥರ ಮಾಡ್ಬೋದು ಅಂತಂದರೆ ಎಲ್ಲ ಮಾಡ್ಬೋದಾಗಿತ್ತು. ನಾನು ಆ ಥರ ಮಾಡೋಲ್ಲ ಸರ್, ಸಿನಿಮಾನ ತುಂಬ ಖರ್ಚು ಮಾಡೇ ಮಾಡ್ತೀನಿ. ಅದೆಲ್ಲ ಏನು ನಾನು ಯೋಚನೆ ಮಾಡೋನಲ್ಲ. ಆ ಥರ ಇದ್ರೆ ನಾನು ಸಿನಿಮಾನೇ ಶುರು ಮಾಡ್ತಿರಲಿಲ್ಲ ಸರ್. ನಾನು ಅವ್ರನ್ನ ಹೀರೋ ಹಾಕಿ ಮಾಡುವಂಥದ್ದು ನನಗಿಲ್ಲ ಸರ್, ನಾನು ಮಾಡಲ್ಲ ಆ ಥರ. ಸಿನಿಮಾ ರಿಲೀಸ್ ಆಗಿದ್ರೂ ಪರವಾಗಿಲ್ಲ, ಬೇಕಾದ್ರೆ ಹಂಗೆ ಇರ್ಬಿಟ್ರಿ, ಅದೇನು ಪ್ರಾಬ್ಲಮ್ ಬರುತ್ತಾ ಫೇಸ್ ಮಾಡೇ ಮಾಡ್ತೀನಿ ನಾನು. ಅದು ನನ್ನವ್ರಿಗೂ ಬರುತ್ತೆ ಅಂತಂದರೆ ನಾನು ಯಾರನ್ನೂ ಬಿಡಲ್ಲ. ಬಟ್ ನಾನು ಅವ್ರನ್ನ ಹೀರೋ ಅಂತ ನಾನು ಎಲ್ಲೂ ಹೇಳಲ್ಲ, ನಾನು ಮಾಡಲ್ಲ ಆ ಥರ. ಸಿನಿಮಾಗೆ ದ್ರೋಹ ಮಾಡಲ್ಲ, ನನಗೆ ಬೇಕಾದ್ರೆ ಮಾಡ್ಕೊತೀನಿ. ನಾನು ಹೇಳ್ತಿದ್ದೀನಿಲ್ಲ, ಪ್ರಾಬ್ಲಮ್ಗಳು ನಾನು ಒಬ್ಬನೇ ಹೊಣೆ, ಬೇರೆ ಯಾರೂ ಇಲ್ಲ. ನನ್ನ ಫ್ಯಾಮಿಲಿ ತರಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ತರಕ್ಕೆ ನೀವೇ ಯಾರು? ಅವ್ರು ನಿಮ್ಮ ಹತ್ರ ಬಂದಿದ್ರಾ ಮಾತಾಡೋಕ್ಕೆ? ಏನಾದರೂ ಇಲ್ವಲ್ಲ. ಅವ್ರು ನಮ್ಮ ಕ್ಯಾರಿಟಿಗೋಸ್ಕರ ಕೊಡಿಸಿದ್ದೀನಿ ನಾನು ಅವ್ರಿಗೆ. ಪಾಪ ಅವ್ರು ನನಗೋಸ್ಕರ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ನಮ್ಮ ಇಲ್ಲಿ ಸುಮ್ಮನೆ ನಮ್ಮ ಗಣೇಶ್ ನನ್ನ ಮಗನ ತರ್ತಾರೆ, ಅದು ಮಾಡಲಿ. ಬಟ್ ಹೀರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ ಅನ್ನೋದು ಕನಸಿನ ಮಾತು ಸರ್.